ಆತ್ಮೀಯ ವೀಕ್ಷಕರೇ, ವರದರಾಜ್ ಫ್ಯಾಬ್ರಿಕೇಶನ್ಗೆ ಆತ್ಮೀಯವಾದ ಸ್ವಾಗತ. ನಮ್ಮಲ್ಲಿ ಎಲ್ಲ ರೀತಿಯ ತೆಂಗಿನಕಾಯಿ ಶೆಡ್ ಹಾಗೂ ಹೈಟೆಕ್ ಕುರಿ ಶೆಡ್ ಹಾಗೂ ಕೋಳಿ ಫಾರಂಗಳನ್ನು ನಿರ್ಮಾಣ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವರದರಾಜ್ ಫ್ಯಾಬ್ರಿಕೇಶನ್. ಸ್ನೇಹಿತರೆ, ನಾವು ಪಲ್ಲೆರಾಯನಹಳ್ಳಿ ಹುಲಿಯೂರು ದುರ್ಗದ ಹತ್ರ ಒಂದು ಚಿಕ್ಕದಾಗಿ ಕೋಳಿ ಸಾಕಲಿಕ್ಕೆ ಅಂದರೆ ನಾಟಿ ಕೋಳಿ ಸಾಕಲಿಕ್ಕೆ ಅಂತಂದ್ಬಿಟ್ಟು ಒಂದು ಶೆಡ್ನ ಮಾಡಿಕೊಟ್ಟೋ ಫ್ಯಾಬ್ರಿಕೇಶನ್ನ. ಆ ಫ್ಯಾಬ್ರಿಕೇಶನ್ ಮಾಡಿಕೊಟ್ಟಂಥ ಒಂದು ವಿಡಿಯೋನ ನಾನು ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಸ್ನೇಹಿತರೆ, ನೋಡ್ತಾ ಇದ್ದೀರಾ, ನಾವು ಬಂದು ಇವತ್ತು ಪಿಲ್ಲರ್ನ ನಿಲ್ಲಿಸಾದ್ಮೇಲೆ ಅವರು ಅದಕ್ಕೆ ಪೂಜೆನ ಮಾಡ್ಕೊಳ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಸ್ನೇಹಿತರೆ, ಈ ಶೆಡ್ನ ಮಾಡಿರೋದು ಬಂದು ಪಲ್ಲೆರಾಯನಹಳ್ಳಿ ಹುಲಿಯೂರು ದುರ್ಗದ ಹತ್ರ. ಸ್ನೇಹಿತರೆ, ಇದರಲ್ಲಿ ನಾಟಿ ಕೋಳಿ ಸಾಕೊಳ್ಳಿಕ್ಕೆ ಅಂತಂದ್ಬಿಟ್ಟು ಅವರು ನಮ್ಮನ್ನು ಕೇಳಿದಾಗ ನಾವು ಅವ್ರ ಹತ್ರ ಇದ್ದಂಥ ಮೆಟೀರಿಯಲ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಇನ್ನು ಎಷ್ಟು ಶಾರ್ಟೇಜ್ ಬರುತ್ತೆ ಅದನ್ನು ನೋಡಿಕೊಂಡು ತರಿಸ್ಕೊಂಡು ಮಾಡಿರ್ತಕ್ಕಂಥ ಶೆಡ್ಡು. ಸ್ನೇಹಿತರೆ, ಈ ಶೆಡ್ಡು ಮಾಡಲಿಕ್ಕಿಂತ ಮುಂಚೆ ನಾವು ಒಂದು 7 ತಿಂಗಳ ಹಿಂದೆ ನಾವು ಅವರಿಗೆ ತೆಂಗಿನಕಾಯಿ ಶೆಡ್ನ ಮಾಡಿಕೊಟ್ಟಿದ್ದು. ಸ್ನೇಹಿತರೆ, ಈ ವಿಡಿಯೋ ಜೊತೆಲಿ ಅದು ಸಹ ಬರುತ್ತೆ. ಅದು ಪೇಂಟ್ ಎಲ್ಲ ಆಗಿ ಯಾವ ಥರ ಅವರು ಲೋಡ್ ಮಾಡಿದ್ದಾರೆ ಅನ್ನೋ ಒಂದು ವಿಡಿಯೋನು ನೀವು ನೋಡ್ತಾ ಇರ್ಬೋದು. ಸ್ನೇಹಿತರೆ, ಅವರು ಪೂರ್ತಿ ಇನ್ನೂ ಲೋಡ್ ಮಾಡಿಲ್ಲ. ನೋಡಿ, ಪಕ್ಕದಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಸಹ ನಾವು ಮಾಡಿರ್ತಕ್ಕಂಥ ಒಂದು ತೆಂಗಿನಕಾಯಿ ಶೆಡ್ಡು. ಸ್ನೇಹಿತರೆ, ಇದ್ರ ವಿಸ್ತೀರ್ಣ ನಾವು ಈಗ ಏನು ಕೋಳಿ ಫಾರಂ ಮಾಡ್ತಾ ಇದ್ವಿ, ಇದ್ರ ವಿಸ್ತೀರ್ಣ ಬಂದು 15 ಅಡಿಗೆ 13 ಅಡಿ ಇದೆ. ಸ್ನೇಹಿತರೆ, ಅವರು ಮನೆ ಹತ್ರ ಒಂದು 4-5 ಕೋಳಿಗಳನ್ನ ಸಾಕೊಳ್ಳೋದಕ್ಕೆ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡು ಆ ಜಾಗದಲ್ಲಿ ಅವರು ಪ್ಲ್ಯಾನ್ ಮಾಡಿದ್ರು. ಅದ್ರ ಪ್ರಕಾರ ನಾವು ಅವ್ರ ಪ್ಲ್ಯಾನ್ ಪ್ರಕಾರನೇ ನಾವು ಮಾಡಿಕೊಡೋ. ಸ್ನೇಹಿತರೆ, ಅವರು ಸುತ್ತ ಅವರ ತೋಟಕ್ಕೆ ಒಂದು ಫೆನ್ಸಿಂಗ್ ಮೆಸ್ನ ಹಾಕ್ಸಿದ್ದಾರೆ. ಆ ಫೆನ್ಸಿಂಗ್ ಮೆಸ್ ಹಾಕ್ಸಿರೋದ್ರಲ್ಲಿ ಫೆನ್ಸಿಂಗ್ ಮೆಸ್ಸು ಸಹ ಉಳ್ಕೊಂಡಿತ್ತು. ಅದನ್ನು ಸಹ ನಾವು ಯೂಸ್ ಮಾಡಿಕೊಂಡು ಸುತ್ತಲೂ ಫೆನ್ಸಿಂಗ್ ಮೆಸ್ ಹಾಕ್ಕೊಂಡು ಅವ್ರದ್ದು ಏನು ಹಳೆ ಮೆಟೀರಿಯಲ್ ಇತ್ತು ಸ್ನೇಹಿತರೆ, ಆ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ಲಾಗಿ ಮಾಡಿರ್ತಕ್ಕಂಥ ಒಂದು ಕೋಳಿ ಫಾರಮ್ ಅಂತಲೇ ಹೇಳ್ಬೋದು. ಇವರು ಒಂದು ಗುಂಡಿನ ತೆಗಿಯೋಕ್ಕಿಂತ ಮುಂಚೆ ಇವರು ತೆಂಗಿನಕಾಯಿ ಶೆಡ್ ಪಕ್ಕದಲ್ಲಿ ಒಂದು 5 ಅಡಿ ಸ್ಪೇಸ್ ಬಿಟ್ಬಿಟ್ಟು ಆಮೇಲೆ ಅದನ್ನ ಕೋಳಿಗೆ ಅಂತಂದ್ಬಿಟ್ಟು ಗುಂಡಿಗಳನ್ನ ತೆಗ್ದಿದ್ರು. ನಾವೇನು ಮಾಡ್ದೋ ಅಂತಂದರೆ, ಮೇಲ್ಗಡೆ ರೂಫ್ ಹಾಕಬೇಕಾದ್ರೆ ಆ ತೆಂಗಿನಕಾಯಿ ಶೆಡ್ಡಿಗೂ ಸೇರಿಸಿ ರೂಫ್ ಹಾಕ್ತು. ಆಗ ಆ 5 ಅಡಿ ಜಾಗನೂ ಸಹ ಅವ್ರೇನಾದ್ರು ಬಂದು ನಿಂತ್ಕೊಳ್ಳೋದು ಮಾಡಿದ್ರು, ಅಲ್ಲಿ ಮಳೆ ಬಿದ್ದರೂ ಸಹ ಅಲ್ಲಿ ಏನು ಆಗದೆ ಇರೋ ಥರ ಮೇಲ್ಗಡೆ ರೂಫ್ನ ಮಾಡಿಕೊಟ್ಟೋ. ಸ್ನೇಹಿತರೆ, ಯಾಕೆಂದರೆ 5 ಅಡಿ ಸ್ಪೇಸು ಸುಮ್ಮನೆ ವೇಸ್ಟ್ ಆಗೋಗ್ಬಿಡೋದು, ಅದು ಸಪ್ರೇಟು ಇದು ಸಪ್ರೇಟ್ ಥರ ಆಗಿರೋದು. ನೋಡ್ತಾ ಇದ್ದೀರಾ, ಈಗ ಮೇಲೆ ಎಲ್ಲ ರೂಫಿಂಗ್ ವರ್ಕು ನಡೀತಾ ಇದೆ. ಸ್ನೇಹಿತರೆ, ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಜೊತೆಲಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಒಂದು ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಬನ್ನಿ. ಸ್ನೇಹಿತರೆ, ಈಗೆಲ್ಲ ಕಂಪ್ಲೀಟ್ ಆಯಿತು ವರ್ಕು. ನೋಡ್ತಾ ಇದ್ದೀರಾ, ಎಲ್ಲ ಫುಲ್ಲು ಫೆನ್ಸಿಂಗ್ ಮೆಸ್ ಹಾಕಿದ್ದೀವಿ. ಸ್ವಲ್ಪ ಅವರು ಹಳೆ ಸೀಟ್ಗಳು ಸಹ ಇದ್ದು ಆ ಸೀಟ್ಗಳನ್ನೆಲ್ಲ ನಾವು ಯೂಸ್ ಮಾಡಿಕೊಂಡು ಒಂದು ಅರ್ಧ ಸೈಟ್ನ ಸೈಡ್ ಕ್ಲಾಡಿಂಗ್ ಹೊಡೀರಿ ಅಂತ ಹೇಳಿದ್ರು, ಅದನ್ನು ಸಹ ಮಾಡಿಕೊಟ್ಟಿದ್ದೀವಿ. ನೋಡ್ತಾ ಇದ್ದೀರಾ, ಮೆಶ್ ವರ್ಕ್ ಎಲ್ಲ ಈ ರೀತಿ ಬಂದಿದೆ. ಯಾವುದು ಮೆಟೀರಿಯಲ್ ಅವ್ರ ಹತ್ರ ಇತ್ತು ಅದನ್ನು ಪೂರ್ತಿ ಯೂಸ್ ಮಾಡ್ಕೊಂಡಿದ್ದೀವಿ. ಸ್ನೇಹಿತರೆ, ಈ ರೀತಿ ಒಂದು ಅರ್ಧ ನಾವು ಸೀಟಲ್ಲಿ ಕವರ್ ಮಾಡಿದ್ದೀವಿ. ಮತ್ತು ಅವರು ಒಂದು ಡೋರು, ಹಳೇದು ಮನೆದೊಂದು ಡೋರ್ ಇತ್ತು, ಆ ಗೇಟ್ ಇತ್ತು, ಆ ಗೇಟನ್ನು ಸಹ ನಾವು ಡೋರ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿಕೊಂಡು ಅದೇ ಒಂದು ಗೇಟ್ಗಳನ್ನ ನಾವು ಇಲ್ಲಿಗೆ ಈ ಶೆಡ್ಡಿಗೆ ಫಿಟ್ಟಿಂಗ್ ಮಾಡಿದ್ದೀವಿ. ಸ್ನೇಹಿತರೆ, ನೋಡ್ತಾ ಇದ್ದೀರಾ, ಇದು ಹಳೆ ಗೇಟು, ಇದನ್ನು ಸಹ ನಾವು ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡು ಮಾಡಿದ್ದೀವಿ. ನೋಡಿ, ಒಳಗೆಲ್ಲ ಈ ರೀತಿ ಬಂದಿದೆ. ಅವ್ರು ಇನ್ನೂ ಸ್ವಲ್ಪ ಬರ್ತಿ ಓಡಿಸ್ಕೊಂಡು ಅದಕ್ಕೆಲ್ಲ ಸ್ವಲ್ಪ ಫ್ಲೋರ್ ಗೀರ್ ಹಾಕಿಸ್ಕೊತಾರೆ. ಹಾಗಾಗಿ ಅದಕ್ಕೆ ಏನು ಬೇಕೋ ಆ ಜಾಗನ ಕೆಳಗಡೆ ಸ್ಪೇಸ್ನ ಬಿಟ್ಟು ನಾವು ಈ ಶೆಡ್ನ ಮಾಡಿದ್ದೀವಿ. ಸ್ನೇಹಿತರೆ, ನೋಡ್ತಾ ಇದ್ದೀರಾ. ಸ್ನೇಹಿತರೆ, ಇದೆಲ್ಲ ಹಳೆ ಶೀಟ್ಗಳಿದ್ದು, ಅವು ಎಷ್ಟಿದ್ದು ಅದನ್ನೆಲ್ಲ ಕಟ್ ಮಾಡಿ ಮತ್ತೆ ಒಂದೇ ಲೆವೆಲಿಗೆ ಮಾಡಬೇಕು ಅಂದ್ರೆ ಆ ಸೀಟ್ ವೇಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಉದ್ದನೇ ಬಿಟ್ಟಿದ್ದೀವಿ. ಏಕೆ ಅಂತಂದರೆ ಮೆಟೀರಿಯಲ್ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು. ನೋಡಿ, ನಾನು ಹೇಳಿದ್ನಲ್ಲ 5 ಅಡಿ ಸ್ಪೇಸು ಅಲ್ಲಿ ಬರ್ತಾ ಇದ್ದಾರೆ ನೋಡಿ, ಆ ಸ್ಪೇಸಿಗೆ ಮೇಲ್ಗಡೆ ರೂಫಿಂಗ್ ಹಾಕಿದ್ದೀವಿ. ಈಗ ಅದು ಒಂದು ತೆಂಗಿನಕಾಯಿ ಶೆಡ್ ಜೊತೆ ಅದು ಕಂಪ್ಲೀಟ್ ಆದಂಗೆ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಾ, ನಾವು ಒಂದು 7 ತಿಂಗಳ ಹಿಂದೆ ಮಾಡಿದಂಥ ಒಂದು ಶೆಡ್ಡು ಅಂತ ಏನು ಹೇಳಿದೆ, ಆ ಶೆಡ್ಡನ್ನು ಸಹ ಇವಾಗ ಪೇಂಟ್ ಆದಮೇಲೆ ಯಾವ ರೀತಿ ಬಂದಿದೆ ಅನ್ನೋದನ್ನು ಸಹ ಈ ದೃಶ್ಯಗಳಲ್ಲಿ ನೀವು ನೋಡ್ಬೋದು. ಸ್ನೇಹಿತರೆ, ಹಾಗೆ ಅದ್ರ ಮುಂದೆನೂ ಸಹ ಸ್ವಲ್ಪ ರೂಫಿಂಗ್ ವರ್ಕ್ನ ಮಾಡಿಬಿಟ್ಟು ಬಿಟ್ಟಿದ್ದೀವಿ. ಸ್ನೇಹಿತರೆ, ಇದು ನಾವು ತೆಂಗಿನಕಾಯಿ ಶೆಡ್ಡು ಜೊತೆಲಿ ಕೋಳಿ ಫಾರಮು, ಕುರಿ ಶೆಡ್ಡು ಎಲ್ಲವನ್ನು ಸಹ ನಿರ್ಮಾಣ ಮಾಡ್ಕೊಳ್ತೀವಿ. ಹಾಗೆ ಅವ್ರ ತೋಟದಲ್ಲಿ ಒಂದು ದೇವಸ್ಥಾನ ಇತ್ತು, ಅದಕ್ಕೆ ಸ್ವಲ್ಪ ಚಪ್ರ ಹಾಕ್ಲಿಕ್ಕೆ ಅಂತಂದ್ಬಿಟ್ಟು ಅವರು ಗಳಗಳನ್ನ ನೆಟ್ಕೊಂಡಿದ್ರು. ಅವೆಲ್ಲ ಸ್ವಲ್ಪ ಗೆದ್ಲಿಡ್ದು ಮುರಿದೋಗೋ ಥರ ಆಗಿತ್ತು. ಅಲ್ಲಿಗೆ ಒಂದು ಸ್ವಲ್ಪ ಏನಾದ್ರು ಫ್ಯಾಬ್ರಿಕೇಶನ್ ಮಾಡಿಕೊಡಿ ನಾವು ಗರಿಗಳು ಹಾಕ್ಕೊಳ್ಳೋಕ್ಕೆ ಅಂತಂದರು. ಇವತ್ತು ಗರಿಗಳು ಹಾಕ್ಕೊಳ್ಳೋದಕ್ಕೆ ನಾಳೆ ಫ್ಯೂಚರ್ಗೆ ಏನಾರು ಸೀಟ್ ಹಾಕಿಸ್ಕೊತೀವಿ ಅಂತಂದ್ರೂ ಎರಡಕ್ಕೂ ಆಗಲಿ ಅಂತಂದ್ಬಿಟ್ಟು ನಾವು ನೀಟಾಗಿ ರೂಫಿಂಗ್ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ನಾವು ಫ್ಯಾಬ್ರಿಕೇಶನ್ನ ಮಾಡಿದ್ದೀವಿ. ಅದು ಸಹ ಚೆನ್ನಾಗಿ ಬಂದಿದೆ. ನಾಳೆ ದಿನ ಅವ್ರೇನಾದರೂ ರೂಫಿಂಗ್ ಹಾಕಿಸ್ಕೊತೀವಿ
ಅಂತಂದ್ರೂ ಸಹ ಬರೀ ನಾವು ಸೀಟ್ ಮಾತ್ರ ಹಾಕೋ ರೀತಿಲಿ ಮಾಡಿಬಿಟ್ಟಿದ್ದೀವಿ ಸ್ನೇಹಿತರೆ ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವರದರಾಜ್ ಫ್ಯಾಬ್ರಿಕೇಶನ್.